दूरीकरोति कुमतिं विमलीकरोति चेतश्चिरन्तनमघो चुलुकीकरोति भूतेषु किञ्च करुणां बहुलीकरोति सङ्गसतां किमुना मङ्गलमात नोति सङ्गसतां किमुना मङ्गलमातनोति ಮಂಗಲಮಾತ ನೋತಿ. ಪ್ರಿಯ ಬಂಧುಗಳೇ, ಒಳ್ಳೆಯವರ ಸಹವಾಸದ ಪ್ರಯೋಜನವನ್ನು ಬಹಳ ಸುಂದರವಾಗಿ ಈ ಶ್ಲೋಕ ವಿವರಿಸ್ತದೆ. ದೂರೀಕರೋತಿ ಕುಮತಿಂ. ಮನುಷ್ಯ ಹುಟ್ಟಿನಿಂದಲೇ ಪರಿಶುದ್ಧನಾಗಿರ್ತಾನೆ ಎನ್ನಲಾಗದು. ಆದರೆ ಸತ್ಸಂಗ, ಒಳ್ಳೆಯವರ ಸಹವಾಸ ಅವನೊಳಗಿನ ಕಲ್ಮಶವನ್ನು ದೂರ ಮಾಡ್ತದೆ, ಅವನ ಮನಸ್ಸನ್ನು ಶುದ್ಧಿಗೊಳಿಸ್ತದೆ. ಮಾತ್ರವಲ್ಲ, ದುರ್ಜನರ ಸಂಘದಿಂದ ವ್ಯಕ್ತಿ ತನ್ನ ಬುದ್ಧಿಯನ್ನು ಹಾಳು ಮಾಡಿಕೊಂಡು ಕೆಟ್ಟ ದಾರಿ ಹಿಡಿದಿದ್ದರೆ ಅದರಿಂದ ಅವನನ್ನು ವಿಮೋಚನೆಗೊಳಿಸ್ತದೆ. ಅಲ್ಲದೆ ಎಲ್ಲ ಜೀವಜಂತುಗಳ ಮೇಲೂ ಮನುಷ್ಯನಿಗೆ ಕಾರುಣ್ಯ ಭಾವ ಹೆಚ್ಚಾಗ್ತದೆ. ಕೊನೆಯಲ್ಲಿ ಸುಭಾಷಿತಕಾರ ಹೇಳ್ತಾನೆ, ಸಜ್ಜನರ ಸಹವಾಸದಿಂದ ಮೈಗೂಡದ ಒಳ್ಳೆಯ ಗುಣವಾದರೂ ಯಾವುದು? ಬಾಲ್ಯದಿಂದಲೇ ಈ ಶ್ಲೋಕದ ಅರ್ಥವನ್ನು ಸುಖಜೀವನದ ಸೂತ್ರ ಅಂತ ತಿಳಿದು ಮಕ್ಕಳು ಆಚರಿಸಬೇಕು. ಯಾವುದೇ ದುಶ್ಚಟ ಅಥವಾ ದುರಭ್ಯಾಸ ಇಲ್ಲದವರ ಸಂಸರ್ಗ ಮಗುವಿಗೆ ದೊರೆತರೆ ಮಗು ಅದೇ ದಾರಿಯಲ್ಲಿ ಮುನ್ನಡೀತದೆ, ಬೆಳೀತದೆ. ಕೆಡುಕಿಗೆ ಅಥವಾ ಕೆಟ್ಟವರಿಗೆ ಬೆಂಬಲ ಯಾವತ್ತೂ ಹೆಚ್ಚೆ. ನಮ್ಮ ಇತಿಹಾಸ ಪುರಾಣಗಳಲ್ಲಿ ಅದಕ್ಕೆ ಸಾಕಷ್ಟು ನಿದರ್ಶನಗಳು ನಮಗೆ ಸಿಗ್ತವೆ. ಪಾಂಡವರು 7 ಅಕ್ಷೌಹಿಣಿ ಅಂತಾದರೆ ಕೌರವರ ಕಡೆ 11 ಅಕ್ಷೌಹಿಣಿ. ಪರಿಣಾಮ ಏನಾಯಿತು ನಾವೆಲ್ಲ ಬಲ್ಲೆವು. ಆದ್ದರಿಂದ ಒಳ್ಳೆಯವರ ಸಹವಾಸ, ಸತ್ಸಂಗ, ಅದು ಬದುಕಿಗೆ ಒದಗಿಸುವ ಸಾರ್ಥಕ್ಯವನ್ನು ಅರಿತು ಆ ದಾರಿಯಲ್ಲಿ ಹೆಜ್ಜೆ ಇಡೋಣ, ಇತರರಿಗೂ ಆ ದಾರಿಯನ್ನೇ ತೋರಿಸೋಣ. ಧನ್ಯವಾದಗಳು.